ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನಲ್ಲಿ ಮಾದಿಗ ಸಮುದಾಯದ ಸಹಸ್ರಾರು ಜನರು ಒಳ ಮೀಸಲಾತಿಗೋಸ್ಕರ ಹೋರಾಟ ನಡೆಸ್ತಾ ಇದ್ದಾರೆ. ಈ ಹೋರಾಟ ಯಾವುದಕ್ಕೆ ಅಂತ ಹೇಳಿದ್ರೆ, ಸುಮಾರು 102 ಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಈ SC ಸಮುದಾಯದಲ್ಲಿ ಮಾದಿಗ ಸಮುದಾಯಕ್ಕೆ ವಿಶೇಷತೆಯನ್ನ ಕೊಡಬೇಕು, ಬಹಳ ಜನ ನಿರ್ಗತಿಕರಿದ್ದಾರೆ ಅಂತ ಸುಮಾರು ವರ್ಷಗಳಿಂದ ಈ ಮೀಸಲಾತಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ವರ್ಷ ಬಹಳ ಡಿಫರೆಂಟ್ ಆಗಿ ಈ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ವಿಡಿಯೋ ನೋಡಿ. ಮಾದಿಗ ಸಮಾಜದ ವತಿಯಿಂದ ಇವತ್ತು ಟಮಾಟ ಚಳವಳಿಯ ಪ್ರಯುಕ್ತ ಒಂದು ಇವತ್ತು ಸಂತೋಷದ ಸಂಗತಿಯನ್ನು ಬಂಧುಗಳೇ ನೋಡಿದ್ರಲ್ಲ, ಇದೇ ರೀತಿಯಾಗಿ ಹಡಗಲಿ ತಾಲೂಕದು ಹೂವಿನಹಡಗಲಿ ತಾಲೂಕಿನ ಅಂಬೇಡ್ಕರ್ ಸರ್ಕಲ್ ನಿಂದ ಶಾಸ್ತ್ರೀಕರಣದ ರೂಟ್ ನಲ್ಲಿ ಸೀದಾ ತಾಂಡಕ್ಕೆ ಹೋಗ್ತಾರೆ. ಕೋಯಿಲಾರ ತಾಂಡದ MLA ಮನೆ ಮುಂದೆ ಟಮಟೆ ಹಾಗೂ ಘೋಷಣೆಗಳನ್ನು ಕೂಗುತ್ತಾ ಹೋರಾಟ ನಡೆಸ್ತಾ ಇದ್ದಾರೆ. ಈ ಸರ್ಕಾರ ಅದನ್ನ ಎಚ್ಚೆತ್ತುಕೊಂಡು ಇವರ ಒಂದು ಆದೇಶದಂತೆ ಇವರು ಆದೇಶ ಮಾಡಬೇಕು. ಸರ್ಕಾರ ಅಂತ ಹೇಳಿದ್ರೆ ಈಗಾಗಲೇ ಜನರು ಬೇರೆ ಬೇರೆ ತರ ತಿಳ್ಕೊಂಡ್ಬಿಟ್ಟಿದ್ದಾರೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಅವರವರು ಬಂಡವಾಳ ಹಾಕೊಂಡು ಅವರವರೇ ಸರ್ಕಾರವನ್ನ ಮನೆಯಲ್ಲಿ ಇಟ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಈಗಿನ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮಾತು ಹೇಳ್ಬೇಕು ಅಂತ ಹೇಳಿದ್ರೆ, ಈ SC ST ಎಂಬುವರು ಯಾರಾದ್ರೂ ಒಬ್ಬ ಒಳ್ಳೆ ಉತ್ತಮ ನಾಯಕ ಬಂದ್ಬಿಟ್ಟು ಅಷ್ಟನ್ನು ಒಂದು ಒಗ್ಗಟ್ಟಿನಿಂದ ಒಂದು ತಂಡ ಕಟ್ಕೊಂಡ ಅಂತ ಹೇಳಿದ್ರೆ ಸರ್ಕಾರನ ಬೀಳ್ಸೋ ತಾಕತ್ತಿದೆ ಅಂತ ಈ ವಿಡಿಯೋದ ಮೂಲಕ ತಿಳಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ರಾಜ್ಯದ ತುಂಬಾ ಪ್ರತಿ ತಾಲೂಕಲ್ಲಿರ್ತಕ್ಕಂಥ ಶಾಸಕರ ಮನೆ ಮುಂದೆ ಟಮಟೆ ಹಾಗೂ ಘೋಷಣೆಗಳನ್ನ ಒಂದು ಕ್ಯಾಸ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಏನು ಅಂತ ಗೊತ್ತಾ? ಒಳ ಮೀಸಲಾತಿ ಇಷ್ಟು ವರ್ಷಗಳಾದ್ರೂ ಕೊಟ್ಟಿಲ್ಲ ಅಂತ. ಇದನ್ನೇ ಏನಾದ್ರೂ ಬೇರೆ ರೀತಿ ಮಾಡಿದ್ರೆ ಎಷ್ಟು ಜನ ಕರ್ನಾಟಕದಲ್ಲಿ ಪೊಲೀಸರಿದ್ರು ಕಂಟ್ರೋಲ್ ಮಾಡಕ್ ಆಗಲ್ಲ ಎಂಬುದ್ರ ಮಾತನ್ನ ಸೂಚಿಸ್ತಾ ಇದೆ ಈ ವಿಡಿಯೋಗಳು, ಈಗಿನ ವ್ಯವಸ್ಥೆಗಳು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನರಿಗೆ ಏನ್ ಬೇಕೋ ಅದನ್ನ ನೀವು ಕೊಡಬೇಕು. ಅಧಿಕಾರ ಅಂತ ಹೇಳಿದ್ರೆ ನೀವು ತಿಳಿದಂಗ್ ಮಾಡೋದಲ್ಲ, ಜನರಿಗೋಸ್ಕರ ಇರಬೇಕು ನಿಮ್ಮ ಆದೇಶ ಅಂತ ಹೇಳ್ತಾ, ಈ ಒಂದು ಟಮಟೆ ಮೆರವಣಿಗೆ ಮೂಲಕ ತಾಂಡದಲ್ಲಿರ್ತಕ್ಕಂಥ ಶಾಸಕನ ಮನೆಯ ಮುಂಭಾಗ ಟಮಟೆ ಬಾರಿಸುತ್ತಾ ಘೋಷಣೆ ಕೂಗಿದರು. ನೋಡಿ ಆ ವಿಡಿಯೋವನ್ನು. ಇವತ್ತು ನಮ್ಮ ರಾಜ್ಯ ನಾಯಕರುಗಳು ಮಾದಿಗ ಬಂಧುಗಳು ಎಲ್ಲರೂ ಇವತ್ತು ಈ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲೂ ಎಲ್ಲ ಶಾಸಕರ ಮನೆ ಮುಂದೆ ತಮಟೆ ಒಡೆ ಚಳವಳಿ
ಮುಂದೆ ಮಾದಿಗ ಬಂಧುಗಳು ತಮಟೆ ಹೊಡೆ ಚಳವಳಿಯನ್ನು ಇಟ್ಕೊಂಡೋದ್ರಿಂದ ನಾವು ಎಲ್ಲಾ ಶಾಸಕರ ಮನೆ ಮುಂದೆ 224 ಕ್ಷೇತ್ರದಲ್ಲಿ ಎಲ್ಲ ಮಾದಿಗ ಬಂಧುಗಳು ಮತ್ತು ಒಳ ಮೀಸಲಾತಿ ಪರವಾಗಿ ಹೋರಾಟವನ್ನ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದರ ಸಲುವಾಗಿ ಶಾಸಕರ ಮನೆ ತಾಂಡೋದಾಗಿರೋದ್ರಿಂದ ನಾವು ಇಲ್ಲಿಗೆ ಬರಬೇಕಾಯ್ತು, ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡಬೇಕಾಯ್ತು. ಈಗಾಗಲೇ ನಾವು ಶಾಸಕರ ಹತ್ರ ನಾವು ನಮ್ಮ ಮುಖಂಡಗಳೆಲ್ಲ ಮಾತಾಡಿದ್ದೇವೆ. ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಮತ್ತು ಅವರು ಇವರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರನ್ನ ಕಳಿಸಿದ್ದಾರೆ. ಅವರು ಸೆಷನ್ ಇರೋದ್ರಿಂದ ಅವರು ಬೆಳಗಾವಿ ಹೋಗಿರೋದ್ರಿಂದ ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ ಬಂಧುಗಳು. ಅವರು ಕೂಡ ಇದ್ರ ಪರವಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ಹೋರಾಟ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಸಲುವಾಗಿ ನಾವು ಮನವಿ ಕೊಡಕ್ಕೆ ಬಂದಿದ್ದೇವೆ. ಎಲ್ಲ ಮನವಿ ತೆಗೆದ ಮೇಲೆ ಎಲ್ಲರೂ ಉಪಹಾರ ಶಾಸಕರು ಉಪಹಾರ ಮಾಡಿಸಿದ್ದಾರೆ. ನೀವೆಲ್ಲ ತಗೊಂಡು ಶಾಂತಿ ರೀತಿಯಿಂದ ಮನವಿ ಕೊಟ್ಟು ಹೋಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾನೆ. ಅದ್ರ ಜೊತೆಗೆ ನಮ್ಮ ಪೂಜಪ್ಪ ಅವರು ಈಗ ಪ್ರತಿಭಟನೆ ಪತ್ರವನ್ನು ಓದ್ತಾರೆ. ಪೂರ್ತಿಯಾಗಿ ನೋಡಿದ್ರಲ್ಲ ಇದು ಒಂದು ಜಾತಿಗೆ ಸೀಮಿತವಾಗಿ ಜನಾಂಗ, ಇಡೀ ಜನಾಂಗ ಐತಿಹಾಸಿಕ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿಯಾಗಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತೆ ನಮ್ಮಲ್ಲಿ ಮನವಿ. ಬೇರ್ಪಡಿಸಿದ ವಿಷಯಕ್ಕೆ ತಾಲೂಕು ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಹೋರಾಟಗಳ ವತಿಯಿಂದ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುವುದೆಂದರೆ ಪರಿಶಿಷ್ಟ ಜಾತಿಗಳಲ್ಲಿ 101 ಸಮುದಾಯಗಳಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡುತ್ತದೆ. ಈ ಬಗ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟು ಮುಂದೆ ಐತಿಹಾಸಿಕ ತೀರ್ಪು ಬರುವಲ್ಲಿ ಮಾನ್ಯ ಕೇಂದ್ರದ ದೇಶದ ಪ್ರಧಾನಮಂತ್ರಿಗಳು ಮತ್ತು ಮಹತ್ವದ ಇದಕ್ಕೆಲ್ಲ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕದ ಬಸವರಾಜ ಬೊಮ್ಮಾಯಿ